ದಕ್ಷದೇವ ಈ ಪ್ರಸಾದವನ್ನು ಸ್ವೀಕರಿಸಬೇಕು. ಸಪ್ತರಾಗ ಚತುರ್ಮುಖ, ಹಿರಿಯರಿಗೆ ಮನ್ನಣೆಯೇ. ವಿವೇಕಿಸು ದಕ್ಷ ಬ್ರಹ್ಮ. ಕಿರಿದಾದ ಒಟ್ಟು ಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ. ವೃಕ್ಷವನ್ನೊಳಗೊಂಡ ಧ್ವಜಕ್ಕೆ ಕುಂದಿಲ್ಲ. ಜಾಲ ಬ್ರಹ್ಮ, ನಾನು ಬರ್ತೇನೆಂದು ನಿನ್ನೊಡನೆ ಹೇಳಿರಲಿಲ್ಲವೇ? ಸದಮಲನೆ ದತ್ತಾಪತೆ ಸದಾ ಕುಶೀಲ ವಿಲೋಲ ಸದುಮುಖ ನಿವೇಳ ಸದಮಲನೆ ದತ್ತಾಪತೆ ಸದಮಲನೆ ದತ್ತಾಪತೆ ಸದಾ ಕುಶೀಲ ವಿಲೋಲ ಸದುಮುಖ ನಿವೇಳ ಸದಮಲನೆ ದತ್ತಾಪತೆ ಸುಖೇ ಸರ್ವ ಗತೆಯಾದ ವಿದಾರಂತರವನ ಮುದದಿಂದ ಪೇಳೆ ವಿದಾರಂತರವನ ಮುದದಿಂದ ಪೇಳೆ ವಿದಾರಂತರವನ ಮುದದಿಂದ ಪೇಳೆ ಸದಮಲನೆ ದದುತೆ ಸದುಮುಖ ನಿಪೇಳೆ ಸದಮಲನೆ ದದುತೆ ಸದುಮುಖ ನಿಪೇಳೆ ಸದಮಲನೆ ದತ್ತಾಪತೆ ಸದಾ ಸುಶೀಲ ವಿಲೋಲ ಸದುಮುಖ ನಿವೇಳೆ ಸದಮಲನೆ ದತ್ತಾಪತೆ ಸದಮಲನೆ ದತ್ತಾಪತೆ ಸದಮಲನೆ ದತ್ತಾಪತೆ. ಹೇಳಿದೆನು ನಿಮ್ಮ ಬರುವಿಕೆಯ ಮಾತುಗಳನ್ನು, ಕಾರ್ಯವೋ ಮಿಂಚಿ ಹೋಯಿತು. ಏನು? ಈ ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆ. ಸಂಶಯವೇನು ದಕ್ಷ ಬ್ರಹ್ಮ? ಏನು ಹೇಳಿದೆ ಸತಿಯರನ್ನ ವಂಚಕ? ಮುಂದುವರಿಯಬೇಡ ದಕ್ಷ ಬ್ರಹ್ಮ. ಮುಂದುವರೆದರೆ ಮಹೇಶನ ಭಯವಿಲ್ಲ ಭೃಗುದೇವ. ನಾನು ಮಹೇಶನ ಭಯಕ್ಕಾಗಿ ಮಾತನಾಡಲಿಲ್ಲ, ನಿನ್ನ ಇದಕ್ಕಾಗಿ ಮಾತನಾಡಿದನು. ಅದನ್ನು ನಾನು ಚೆನ್ನಾಗಿ ಬಲ್ಲೆನು. ಆ ಶಿವ, ಈ ಶಿವ ಸದಾ ಶಿವನೆಂದು ಹೊಗಳುತ್ತಿರುವರಲ್ಲ, ಆ ಗೊಡ್ಡು ಗೊರವನನ್ನು, ಈ ಬ್ರಹ್ಮನಂತ ಗೊಡ್ಡು ವೈದಿಕರಲ್ಲಿ ಅವನೆಲ್ಲ ಸಾಂಬ ಶಿವ. ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಾಮಲಧರನಾದ ವಸಿತಾಂಗ ಭೂಷಿತನಾದ ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನ ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ. ಭೃಗುದೇವ, ನಡೆದ ಈ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನನಗೆ ನಮೃತದಿಂದ ನಮಸ್ಕರಿಸುತ್ತಿರುವಾಗ ಅವನೇಕೆ ಶಬ್ದನಾಗಿ ಕುಳಿತಿರುವನು? ಅದೊಂದು ಹೊಳಿಯಮ್ಮ ಒಂದಿನ ಮೌನ ಭಾವ. ಋಷಿದೇವ, ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲಿ ಏಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನ? ಅಲ್ಲ, ಅವನೋರ್ವ ಸುರವೇಶವನ್ನು ಧರಿಸಿರುವ ಮೂಗು ಮಾರಿ. ದಕ್ಷದೇವ, ಮಾರಿ ಎಂದೆನ್ನಬೇಡ ಮಹಾದೇವನನ್ನು. ಮಾರಿಯಂತೆ ಮುನಿದು ಮೊರೆದೇಳುವ ಮನವನ್ನು ಮನಿಸುವ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಚಂದ್ರಮ, ನಿನಗಾದ ಪರಿಭವವನ್ನು ಜ್ಞಾಪಕದಲ್ಲಿಡು. ನಿನ್ನ ಮಹಾದೇವನ ಮುಂಗಡೆಯಲ್ಲಿ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಕಲ್ಪಿಸುವೆನು. ದುಡದಾಳ ಪಟ್ಟಕರ ತುಡ ಭೈರವ, ದುಡದಾಳ ಪಟ್ಟಕರ ತುಡ ಭೈರವ, ದುಳನ ತರಿವ ದುರಧೀರನ, ದುಳನ ತರಿವ ದುರಧೀರನ, ದುಡದಾಳ ಪಟ್ಟಕರ ತುಡ ಭೈರವ, ಹುಳದಳು ರಂದಿ ಮುದದಳು ರಂದಿ ಹದವ ಮರ್ತಿದೆ ಫಲದಿಂದ, ಹುಳದಳು ಬಂದಿದ್ದು ಮುದದಳು ರಂದಿ ಹದವ ಮರ್ತಿದೆ ಫಲದಿಂದ, ಹರಿದು ಕೆಳವಿನ ಬಿಡೋದು ವೀರನ, ಹರಿದು ಕೆಳವಿನ ಬಿಡೋದು ವೀರನ್, ಕಡಕೋಡಿಯನ್ನು ಜಯಿಸುವೆ, ಕಡಕೋಡಿಯನ್ನು ಜಯಿಸುವೆ. ಸದಾವಲ ಕಿತಾರಯ ಭಗವಂತನು ಹೇಳುವೆನೆ. ಸದಾವಲ ಈ ಧಾರಯ
ತರಿವೆ ತುಳಸೀರನ ತುಳನ ತರಿವೆ ತುಳಸೀರನ ತುಳದಾಳ ಪಟ್ಟುಕರ ಭೈರವ ತುಳ ಭೈರವ ತುಳ ಭೈರವ ಕ್ಷೀರಸೇನ ನಾಗಭೂಷಣ ನಟರಾಜನೆಂದು ಮಗಳು ನಟರಾಣಿ ಇದಲ್ಲ ಇದಲ್ಲ ನಿನ್ನ ಕ್ಷೀರಾಗ್ನಿ ರಗಭೂಮಿ. ಕೇಳಿದೆಯಾ ಭೃಗುದೇವ ಈ ದೇವತೆಗಳ ಮಾತನ್ನು? ದಕ್ಷರಾಜ, ಸದಾಶಿವನು ನಾಗಾಭರಣ ಶೃಂಗಾರನಲ್ಲವೇ? ನಾಗಭರಣ ಶೃಂಗಾರ ಆಭರಣದ ಅಲಂಕಾರವನ್ನು ಅರಿಯದೆ ಸಣ್ಣ ಸಣ್ಣ ಕಾಳುಗಳನ್ನು ಸರಮಾಲೆಯಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡನ್ನು ಬೀರುವ ಒಂದು ಹಳೆ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಶಿವನು ನಿನಗೆ ಶೃಂಗಾರ ಭೂಷಿತನ? ದಕ್ಷಧೀರ, ಕನಕ ಮಂದಿರನೆಂದು, ಭಕ್ತಾದಿನೆಂದು, ಸರ್ವೇಶ್ವರನೆಂದು ಪರಶಿವನಿಗೆ ಸತಿಯಾದ ಮಗಳನ್ನು ಕೊಟ್ಟು ವಿವಾಹ ಮಾಡಿದ ವೈಭವದ ಮಾತನ್ನು ಮರೆತೆಯ? ಅದೆಂದು ಗಚಿಸಿದ ವೈಭವದ ಮಾತಾಗಿರುವುದು ಋಷಿದೇವ. ನಾ ಕೊಟ್ಟ ಮಗಳನ್ನು ಓರ್ವ ಮಶಾಣವಾಸಿಗೆ ಹೊಸಿವೆಯನ್ನು ಸಂತೆಗೊತ್ತು ಮಾರುವ ಒಂದು ಮುದಿಯತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಆ ಪಂಡ ಪರಶಿವನಿಗೆ ಅಲ್ಲದೆ ಮರುಳಾದೆ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಚಾತಿಗಳಿಗೆ ಅಧಿನಾಯಕನಾಗಿರುವ ಅಂಕೆ ಸಂಖ್ಯೆನದ ಈ ವೃದ್ಧನಿಗೆ ದೇವ, ಮಗಳಾದ ಸತಿಯೇನಾದರೂ ನೋಡಿ ಇದೊಂದು ಬಾರಿ ಸಮ್ಮಿತು. ಸಾಕ್ಷನಾಗಿದ್ದಲ್ಲ ಬ್ರಹ್ಮ, ನೀನು ನನ್ನ ಸಹಮಿತ್ರನೆಂದು ಸುಮ್ಮನಿರುವೆನು. ಸಾಕು ಬಾಯಿ ಮುಚ್ಚು. ಋಗುದೇವ, ಇದೊಂದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಆಳೆಯನ್ನು ನಾಯಿ ಮುಟ್ಟಿದಂತಾಯ್ತು ಈ ಯಜ್ಞ ಸಮಾರಂಭ. ನಡೆಯಿರಿ, ನಾವಿನ ಮುಂದಿನ ಕಾರ್ಯದಲ್ಲಿ ಅರ್ಪಿಸೋಣ. ಜೈ ಭೈರವಿ, ಜೈ ಭೈರವಿ, ಜೈ ಭೈರವಿ. ಇದು ಅಣ್ಣ, ಪರೇಶ, ದೇವತೆಗಳ ಸತ್ರ ಪೂಜೆ ಮುಗಿದ ಮೇಲೆ ಅದೇಕೆ ನಿಮ್ಮ ಮುಖ ಕಮಲವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣ್ತಿರುವುದಲ್ಲ? ಕಾರಣವೇನು ದೇವ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರೆಯಾಗದ ಪೂಜೆ. ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಪವಿತ್ರರಾದರೂ ಸುರಗಂಧರ್ವ ಕೋಟಿಗಳು ಅಂದ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು. ಆ ದುರಂತದ ದುರ್ಘಟನೆಯನ್ನು ಕೇಳಲು ನನ್ನ ಮನಸ್ಸು ಮಾರ್ತಿದ ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರನ ಭಕ್ತನಲ್ಲಿ. ನಂದೀಶ್ವರ, ಏಕೆ ಚಿಂತೆಯ ಮಾರ್ಪ ಜನನಿ ಸಾಕು ಸೈರಿಸುನಿ ತಾಯೇ, ಏಕೆ ಚಿಂತೆಯನು ಏಕೆ ಚಿಂತೆಯ ಮಾರ್ಪ ಜನನಿ ಸಾಕು ಸೈರಿಸುನಿ ತಾಯೇ, ಏಕೆ ಚಿಂತೆಯನು ಸತ್ಯಯಾಗದಲ್ಲಿ ಶಿವನ ಬೆರೆದು ನಿಂದಿಪರು ತಾಯಿ, ಸತ್ಯಯಾಗದಲ್ಲಿ ಶಿವನ ಬೆರೆದು ನಿಂದಿಪರು ತಾಯಿ, ಏಕೆ ಚಿಂತೆಯ ಮಾರ್ಪ ಜನನಿ ಸಾಕು ಸೈರಿಸು ತಾಯಿ, ಏಕೆ ಚಿಂತೆಯನು. ನಂದೀಶ್ವರ, ನೀ ಹೇಳಿ, ಶರಾಣ ನಡೆದ ಆ ವಿಚಾರವೇನು ತಿಳಿಸು ನಾಗು ನಂದೀಶ್ವರ. ಅದನ್ನು ಕೇಳಬಾರದು ಸರ್ವೇಶ್ವರನ ಧರ್ಮಪತ್ನಿಯರು, ಅದನ್ನು ಕೇಳಿದರೆ ಮನಮರುವು ತಾಯಿ ನಿಮಗೆ. ನಂದೀಶ್ವರ, ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖಕಾಂತಿ ಕಾರಣವಾದದ್ದು ಮರೆ ಮಾಚಬೇಡ. ನನ್ನ ಪತಿಗಾದ ಬೇಸರ ಯಾರಿಂದುಂಟಾಯ್ತೋ ತಿಳಿಸು ನಾಗು. ಅರಸನ ಅಂದವಾದ ಮುಖವು ಕಾಂತಿಗೊಂದಿದೆ ಅಂದರೇನು ತಾಯಿ? ಪ್ರಶ್ನೇಶ್ವರ, ಕೈ ಕಂಕಣ ನೋಡುವುದಕ್ಕೆ ಕನ್ನಡಿ ಏಕೆ? ಪತಿಯ ಮುಖವನ್ನು ನೋಡ್ತಿದ್ದರೆ ನನಗೆ ಮರುಕ ಉಂಟಾಗುತ್ತಿರುವುದು. ಏನಾಯ್ತು ಎಂದು ಹೇಳಬಾರ್ದು. ಪರಾಸಕ್ತಿ, ಬಲು ಹೀನರಾದ ಮದಮುಖರು ಮಹತ್ತರವಾದ ಮಹಾದೇವನನ್ನು ಮನಂಕಾಕ್ಷಿ ಎಂದು ನೋಡಲಿಲ್ಲ ತಾಯಿ. ಅದಾವ ಮದಮಕರು ನನ್ನ ಪತಿಗೆ ಬೇಸರ ಉಂಟು ಮಾಡಿದರು.
ಸ್ವಾಮಿ, ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವ ಆ ಪುಣ್ಯಸತ್ರ ಯಾಗವು ಮದಮುಖರಿಗೆ ಮನೆಯಾಯಿತು ತಾಯಿ. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ ಸತಿ. ಅದು ಮುಂದೆ ನಿನಗೆ ಗೊತ್ತಾಗುವುದು. ನಂದೀಶ್ವರ, ಕೇಳ್ದ ಯಕ್ಷಕಿನ್ನ ಗಾನವನ್ನು ಅದಾರು ನೋಡಿ ಹೇಳಬಾರ್ದೆ? ಆದಿಶಕ್ತಿ, ಅವರೇ ನಿಮ್ಮ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು. ಅದರಲ್ಲಿ ಪರಮೇಶ್ವರ ಕಾರ್ಯಾರ್ಥವಾಗಿ ಸರಗಳ ಮಾಸದಲ್ಲಿ ಮೆರೆಯುತ್ತಿರುವ ಶಿವಗಣಾಧೀಶ್ವರನ್ನು ನೋಡಿಕೊಂಡು ಬರಲು ನನಗೆ ಅಪ್ಪಣೆಯಾಗಬೇಕು ದೇವ. ಸುಖಿಸು, ಸುಖವಾಗಿ ಶಿವಗಣಾಧೀಶ್ವರನು ಸೇರಿ ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ದೇವ. ಸ್ವಾಮಿ, ನಂದೇಶ್ವರನ ಮಾತು ಕೇಳಲಿಲ್ವೇ ದೇವ? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾ ಬಲ್ಲೆನು. ಪರಮೇಶ್ವರ, ಅತ್ತ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರವಾದ ವಿಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಸುರ ಕಿನ್ನರ ಗೀತೆಗಳನ್ನು ಆಡುತ್ತಾ ಸಾಲು ಸಾಲಾಗಿ ದಕ್ಷಿಣ ಲೋಕದ ಕಡೆಗೆ ಹೋಗುತ್ತಿರುವರು. ನೀ ನೋಡು ರಾಜೇಶ್ವರಿ, ಆ ಸಂಭ್ರಮವನ್ನು ನೋಡುವ ಅಗತ್ಯವೂ ನನಗಿಲ್ಲ. ಪರಮೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಿಗರ ಭಿನ್ನಾಣ ಹಸ್ತಗಳಿಂದ ಕಲ್ಯಾಣ ಮಂಟಪವನ್ನು ರಚನೆ ಮಾಡಿರುವನು ನನ್ನ ತಂದೆ ದಕ್ಷದೇವ. ಆತನ ಮಗಳು ನಾನಲ್ಲಿವೆ ಸ್ವಾಮಿ. ಅದು ಯಾರಿಗೆ ತಿಳಿಯುತ್ತದೆ ನೀನು ದಕ್ಷ ಬ್ರಹ್ಮನ ಮಗಳೆಂದು? ಸ್ವಾಮಿ, ನಾನು ದಕ್ಷ ಬ್ರಹ್ಮನ ಮಗಳಾದರೆ ನನಗೆಲ್ಲಿಂದ ಬರಬೇಕು ಈ ಸುಖ, ಶಾಂತಿ, ನೆಮ್ಮದಿ? ಅಲ್ಲಿ ಹೋಗುತ್ತಿರುವ ಸುರ ನಾರಿಯರು ನೋಡಿದ ಮೇಲೆ ಕೂಡ ತಂದೆ ಮನೆ ಮೋಸವನ್ನು ನೋಡಬಾರದಿದ್ವಿ ಉತ್ತಮ. ರಾಜೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಈ ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ಸತಿ, ನೀನು ದಕ್ಷ ಬ್ರಹ್ಮನ ಮಗಳಾಗಿದ್ದರೆ ಕರೆಸುತ್ತಿದ್ದೇನ ನಿನ್ನ ತಂದೆ ದಕ್ಷ? ಅಂದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ರಾಜೇಶ್ವರಿ, ಆ ನಿನ್ನ ತಂದೆ ದಕ್ಷನಿಗೆ ನೀನು ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ಪರಮೇಶ್ವರ, ನನಗಿರುವ ಸಂತೋಷವನ್ನು ಮರೆತುಕೊಳ್ಳಬೇಡ. ಗರು ಮಂದಿರಕ್ಕೆ, ದೇವ ಮಂದಿರಕ್ಕೆ, ಪಿತೃ ಮಂದಿರಕ್ಕೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ನನಗೆ ಅನೇಕ ಬಾರಿ ಹೇಳುತ್ತಿರಲಿಲ್ಲವೇ ಸ್ವಾಮಿ? ಹೇಳುತ್ತಿರಲಿಲ್ಲವೇ? ಹೌದು, ಹೇಳುತ್ತಿದ್ದನು. ಆದರೆ ಆ ನಿನ್ನ ತಂದೆ ಓರ್ವ ರಾಸದ ಅಹಂಕಾರಿ. ಕಾಡಿನಲ್ಲಿ ವಾಸಿಸುವ ದುಷ್ಟ ಮೃಗಗಳಿಗುಂಟು ಶಾಂತಿ, ಉತ್ತದಲ್ಲಿ ವಾಸ ಮಾಡುವ ವಿಷ ಸರ್ಪಗಳಿಗುಂಟು ಶಾಂತಿ. ಆದರೆ ನಿನ್ನ ತಂದೆ ದಕ್ಷನಿಗಿಲ್ಲ ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯದಲ್ಲಿ ಇಷ್ಟೊಂದು ಅಶಾಂತಿಯಿಂದ ಮಾತನಾಡ್ತಿರುವ ದೇವ? ಮಾತನಾಡ ಸಂಭವ ಉಂಟು, ಮಾತನಾಡಿದನು ಮಹಾದೇವಿನಿ. ಅದು ಮರುಗಳಿಸಿ ಕರ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯ ಕೈ ನಡೆದೀತೆಯು ನನ್ನನ್ನು ದಕ್ಷಿಣ ಲೋಕದ ಕಡೆಗೆ ಸೆಳೆಯುತ್ತಿರುವುದು ಸ್ವಾಮಿ, ಸೆಳೆಯುತ್ತಿರುವುದು. ರಾಜೇಶ್ವರಿ, ಅದು ಗೀತವಲ್ಲ. ಇದುವರೆಗೂ ಅದು ಗೀತವಲ್ಲ, ನಿನ್ನಾತ್ಮವನ್ನು ಸುತ್ತಿಗಟ್ಟಿ ಎಳೆಯುತ್ತಿರುವ ಕಾಲಪಾಶ. ಯಾವ ಪಾಶವಾದರೇನು? ತಂದೆ ತಾಯಿ ಮನೆ ಎಂದರೆ ಚಿಕ್ಕಂದಿಂದಲೂ ಆಡಿ ಬೆಳೆದಿರುವ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತಲೂ ಪ್ರಿಯವಾದ ಸ್ಥಳವೇ ಇಲ್ಲ ಸ್ವಾಮಿ, ಸ್ಥಳವೇ ಇಲ್ಲ. ಅದಕ್ಕಾಗಿ ನಾನು ದಕ್ಷಿಣ ಲೋಕಕ್ಕೆ ಹೋಗಲೇಬೇಕು. ಬೇಡಸದೆ, ಆಟ ಬೇಡಸದೆ. ಆಟವೇಕೆ ಸತಿ ಕೇಳು ನೀ, ಕುಟಿಲತನವಿದು ನಿನಗೆ ಆಟವೇಕೆ ಸತಿ ಕೇಳು ನೀ. ಆಟವೇಕೆ ಸತಿ ಕೇಳು ನೀ, ಕುಟಿಲತನವಿದು ನಿನಗೆ ಆಟವೇಕೆ ಸತಿ ಕೇಳು ನೀ. सारा लेके लीला जाची, सारा लेके
ಜಾಕ್ಷಿ ಸಾರ ಲೇಕೆ ನೀಲ ಜಾಕ್ಷಿ ಸುವೇಗವ ತಳೆದು ಆಟವೇಕೆ ಸತಿ ಕೇಳು ನೀ ಕುಟಿಲತನು ಆಟವೇಕೆ ಸತಿ ಕೇಳು ನೀ ಹಠಬೇಡ ಸತಿ. ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿದು ಕೃತ ವೈರತ್ವವನ್ನು ಸಾಧಿಸುತ್ತಿರುವನು ಆ ನಿನ್ನ ತಂದೆ ದಕ್ಷ. ಇಲ್ಲ ಸ್ವಾಮಿ, ಇದನ್ನು ನಾನು ನಂಬುವುದಿಲ್ಲ. ನೀವು ನನ್ನನ್ನು ಕಲಿಸಿಕೊಂಡ ಆಡ್ತಿರುವ ಮಾತುಗಳು ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೀತಿ ಇದೆ, ಗೌರವಿದೆ ಸ್ವಾಮಿ, ಗೌರವಿದೆ. ರಾಜೇಶ್ವರಿ, ಇದುವರೆಗೂ ನಿನ್ನ ಮನೆ ನೋಯಿದೆಂದು ಸುಮ್ಮನಿದ್ದೆ ಕೇಳು. ನಿನ್ನೆಯ ಸತ್ರಯಾಗದಲ್ಲಿ ಮನ ಬದಲಾಯಿತು ಆ ನಿನ್ನ ತಂದೆ ದಕ್ಷನಿಗೆ. ಏನು ಮನ ಬದಲಾಯಿತು? ಹಾಗಾದ್ರೆ ಅಲ್ಲಿ ನಿಮಗಾದ ಪೂಜನೆ ನೋಡಿ ನನ್ನ ತಂದೆ ದಕ್ಷದೇವನು ಸಂತೋಷ ಪಡಲಿಲ್ಲವೇ ಸ್ವಾಮಿ? ಏನು ಸಂತೋಷ ಪಟ್ಟನೆ ಆ ನಿನ್ನ ತಂದೆ ದಕ್ಷ ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನಿಮ್ಮಪ್ಪನ ಜಿಜ್ಞಾಸೆಯು ಅವನ ಆತ್ಮವನ್ನು ಸುತ್ತಿಕೊಂಡೆ ನನ್ನಲ್ಲಿ ನಿಷ್ಠೂರದ ನಿರಂತಕದ ಆ ಚಂದ್ರಾಕದ ವೈರತ್ವವನ್ನು ಮಾತುಗಳಾಡಿದ ನಿನ್ನ ತಂದೆ ದಕ್ಷ. ಇಂಥ ಅನಿವಾರ್ಯಗಳು ಒಂದು ಸಂಸಾರದಲ್ಲಿ ಎಷ್ಟೋ ನಡೆಯುವುದು. ಅದನ್ನು ಬಾಂಧವ್ಯದಿಂದ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರವರ್ತಿಯಾದ ನೀವೇ ಈ ರೀತಿ ಆದ ಇನ್ನಿತರ ಗತಿ ಏನು ಸ್ವಾಮಿ? ಇನ್ನಿತರ ಗತಿ ಏನು? ಆದಿಶಕ್ತಿ, ಯುದ್ಧ ರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪನ ಮಾತೆಂಬ ಹರಿತವಾದ ಅಲಗು ನನ್ನೊಡಲನ್ನು ತಾಗಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಉದರಾಜ್ಞೆಯು ತನ್ನನ್ನು ಸದೆ. ಇದನ್ನರಿತ ನಿನ್ನ ತಂದ ದಕ್ಷ ದೇವನು ಕಠಿಣ ಪಾಷಾಣ ಹೃದಯನಾಗಿ ತನ್ನ ಪೂಜಾ ದೇವನಾದ ಭೃಗುದೇವನ ಕುಮಂತ್ರದ ಮಾತುಗಳಿಂದ ನನ್ನನ್ನು ಕೊಲ್ಲಲು ಮಾರಣ ಮಹಾಯಜ್ಞವನ್ನು ಹೂಡಿರುವನು. ಮಾರಣ ಮಹಾಯಜ್ಞ ಅದನ್ನು ಮಾಡುವರಾರು? ಕರ್ಮದನುಬಂಧದ ವಜ್ರ ರಸದಿಂದ ಇಡೀ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರೆಗಳೇ ಸ್ಕ್ರಿಪ್ ಎಂಬ ದಿವ್ಯ ಪಾತ್ರೆ. ಅಲ್ಲದೆ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟ ಓಮಾಗ್ನಿ ಕುಂಡದಲ್ಲಿ ನಿನ್ನ ತಂದ ದಕ್ಷನಂತಹ ಸಾವಿರಾರು ಕರ್ಮ ಬಂಧಿತರು ಮುಗಿಲೆಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞವನ್ನು ಮಾಡುವರಾರು? ನಾನಲ್ಲವೇ? ಇದನ್ನು ತಿಳಿದಿದ್ದರೂ ವಿವೇಕರಹಿತನಾದ ನಿನ್ನ ತಂದೆ ದಕ್ಷ. ಏನಿಂದಾಗಿ ಹೇಳಲಿ ಪರಮೇಶ್ವರ, ನಾನು ನಿಮ್ಮಲ್ಲಿ ಏನಿಂದಾಗಿ ಬೇಡಲಿ? ಅವಿವೇಕಿಯಾದ ಅಪ್ಪನಿಗೆ ನಾವುಗಳು ವಿವೇಕವನ್ನು ಹೇಳಬೇಕಾದ್ರೆ ಇದೊಂದೇ ಒಂದು ಬಾರಿ ತನ್ನ ಮನೆಗೆ ಹೋಗಬಾರದೆ ಪರಮೇಶ್ವರ. ಬೇಡ ಸತೆ, ನಿನ್ನ ತಂದೆಗೆ ನಿನ್ನ ಮಾತುಗಳು ಹಿತಕರವಾಗಿ ತೋರುವುದಿಲ್ಲ. ಅಲ್ಲದೆ ನೀನಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು ತಪ್ಪದು ತಪ್ಪದು. ಪರಮೇಶ್ವರ, ಶಂಕರ, ಸ್ವಾಮಿ, ನನ್ನ ತಂದೆ ನಿರಾಕರಿಸಿದೇನಾಯಿತು? ನನ್ನ ತಾಯಾದ ವೇದವತಿ ಇಲ್ಲವೇ? ನನ್ನ ಹಿರಿಯ ಸಹೋದರಾದ ರೋಹಿಣಿ ಪುರುಷೋತ್ತರಲ್ಲವೇ? ಅವರು ನನ್ನನ್ನು ಆದಿಸುವರು. ನೀನೇಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗ. ದಯಾಮಯನಾದ ಪರಮೇಶ್ವರ, ನಾ ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಅಪರಾಧವಾದರೂ ಏನು? ಸಕಲ ಸುರರೆಲ್ಲ ಸಾಗುತ್ತಿಗರಯ್ಯ ತಾಳಮೇಳದಲ್ಲಿ, ಹೃದಯ ಕಲಕುತ್ತಿದೆ ಇನ್ನ ಕರೆಯುತ್ತಿದೆ ಮಂತ್ರಘೋಷದಲ್ಲಿ. ಸಕಲ ಸುರರೆಲ್ಲ ಸಾಗುತ್ತಿಗರಯ್ಯ ತಾಳಮೇಳದಲ್ಲಿ, ಹೃದಯ ಕಲಕುತ್ತಿದೆ ಎನ್ನ ಕರೆಯುತ್ತಿದೆ ಮಂತ್ರಘೋಷದಲ್ಲಿ. ಚಂದ್ರಮ ಕೈನಲ್ಲಿ ಸಂತಸ ಎದೆಯಲ್ಲಿ, ಸಂತಸ
ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಭಯಸದಿರು ರಾಜರಾಜೇಶ್ವರಿ ಮಹಾಯಜ್ಞದ ಫಲವಿಲ್ಲ ಮಹಾಯಜ್ಞದ ಫಲವಿಲ್ಲ ಮಹಾಮದಾಂತ ನಿಮ್ಮಪ್ಪ ಪಿತ ದಕ್ಷ ಸತಿ 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 ಎಚ್ಚರ 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 ಅವನೇ ಹಸಿರುಮಾಣಿ ಹೆತ್ತಿರುವ ನನಗಾನಿ ಬರುವುದೆಂದು ನನಗಾನಿ ಉಂಟೇ ಆ ದಕ್ಷ ಲೋಕದಲ್ಲಿ ಅಥವಾ ಅಥವಾ ಮತ್ತೊಬ್ಬ ದೇವನಲ್ಲಿ? ನನಗೆ ಧಿಕ್ಕಾರವೇ ಆ ದಕ್ಷ ಯಜ್ಞದಲ್ಲಿ ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ನಂದೀಶ್ವರ, ಕಂದ ನಂದೀಶ್ವರ, ಆದಿಶಕ್ತಿಗೆ ನಮಸ್ಕರಿಸಿದೆ. ನಂದೀಶ್ವರ, ಅನಾದಿ ಅಷ್ಟ ಮಹಾಕೋಟಿ ಗಣಾಧೀಶ್ವರ ಈ ಕ್ಷಣವೇ ಬರಮಾಡು. ತಕ್ಷಣವೇ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು. ಆಗಬಹುದು. ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಎಂದರೆ ಅತಿಯಾದ ಪ್ರೀತಿರುವುದು. ಅದಕ್ಕಾಗಿ ನಾನು ನಿನ್ನಲ್ಲಿ ಬೇಡುತ್ತೇನೆ. ಇಲ್ಲನ್ನು ಬೇಡ ಶಂಕರ, ಇದೊಂದೇ ಒಂದು ಬಾರಿ ನನ್ನ ತಂದೆ ಮನೆಗೆ ಹೋಗಲು ಅನುಮತಿಯನ್ನು ಕೊಡು ನಾಗು ಪರಮೇಶ್ವರ, ಅನುಮತಿಯನ್ನು ಕೊಡು ನಾಗು ಶಂಕರ. ನಿನ್ನ ಅರ್ಧಾಂಗಿಗೆ ಕೈ ಸನ್ನೆ ಕೈಲಾಸ ನಾ ಮಾಡ ಅಪರಾಧವಾದರೂ ಏನು? ತಂದೆ ಮನೆ ಮೋಸವೋ ನನ್ನನ್ನು ಕೈ ಬೀಸಿ ಕರೆಯುವುದು. ಪತಿಯಾದ ನೀವು ಮೌನವಾಗಿ ಕುಳಿತಿರುವಿರಿ. ನಾನೇನು ದಾರಿ ಮಾಡಲಿ? ಇರಲಿ ಶಂಕರ, ನಿನ್ನ ಕೈ ಸನ್ನೆಯೇ ನನ್ನ ಪಾಲಿನ ಆಶೀರ್ವಾದವನ್ನು ತೆಗೆದು
ನಾನಿನ್ನು ಹೋಗಿ ಬರುವೆನು. ನಾನು ನಿನ್ನ ಸತಿ, ಮುಂದಿಟ್ಟ ಹೆಜ್ಜೆ ತೆಗೆದುಕೊಳ್ಳುವೆನು. ಪರಮೇಶ್ವರ, ನವಶಕ್ತಿಗಳ ಭ್ರೂಲತೆಯ ಭವ್ಯವಾದ ವಜ್ರ ಭಂಡಾರದಂತೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಈ ದುರಧೀರನಿಗೆ ಸುರಹತ್ರಯಾಗದ ಪ್ರಭಂಜನ. ಜಂಜಾವಾತಕ್ಕೆ ಸಿಲುಕಿದ ಸೊಳೆಗಳಂತೆ ಯಕ್ಷಗಂಧರ್ವ ಕೋಟಿಗಳು ದಕ್ಷಲೋಕದಲ್ಲಿ ದುರ್ತರ ವಾಯುಗಳಾಗಿ ಹಾರಾಡುತ್ತಿರುವಾಗ
ಧೂರ್ತರಾಗ ವಿಜಯನಾದ ಈ ದುರಧೀರನಿಗೆ ಸುರಸತ್ರಾಗದ ಅಭಂಜನ. ಭಯಂಕರವಾದ ಕಾರ್ಮುಗಿಲ ಗರ್ಜನೆಯಂತೆ ಹೊರದೇಳುತ್ತಿದ್ದ ಅಪ್ರತಿಮ ಪ್ರತಾಪ ಈ ಜಲದಂಕನಿಗೆ ಸುರಸತ್ರಾಗದ ಅಭಂಜನ. ಈ ದಕ್ಷೇಂದ್ರ ಧರಿಸಿರ್ಪನಿಂ ಹರದೊಳ್ ಕಾಲ ಭೈರವ ಉರಿಜ್ವಾಲಯ ಪರ್ಪಣ ದೀಪಗಳ ಸುತ್ತಿರ್ಪುದ ಪಾತಾಳ ಶೇಷನಾಗಂ ವಿಜಯಲಕ್ಷ್ಮಿ ಪ್ರಜ್ವಲಿಸಿರ್ಪ ಈ ದುರಧೀರ ವೀರನಿಗೆ ಸುರಸತ್ರಾಗದ ಪ್ರವಂಚನ ಪ್ರವಂಚನ ಪ್ರವಂಚನ. ಅದೇಕೆ ಪಶ್ಚಾತ್ತಾಪದಿಂದ ಪರಿತಪಿಸುತ್ತಿರುವೆ ದಕ್ಷೇಂದ್ರ? ನೆರೆದ ಮಹಾಸಭೆಯಲ್ಲಿ ವಿದ್ಯಾಧರ್ಮ ನಗರಗಳು ನನಸಾಯಿತು. ದೇವ ಜಂಬುಕನ ಕೂಗು ಗಗನಕ್ಕೆ ಕೇಳಿದಂತಾಗಿತ್ತು. ದೇವತೆಗಳಿಂದ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ನೀ ಭೃಗುದೇವ. ಹಿಂದಿರುಗಿ ನೋಡಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅಪಮಾನವಾಯಿತು. ಶಾಂತನಾಗು ರಾಜೇಂದ್ರ. ಅಪಮಾನವು ಒಂದು ಕಾಲಕ್ಕೆ ಅಪಘಾತವಾಗುವುದು. ಅಪಘಾತ ಅಪಘಾತ ಅಪಘಾತದಂತೆ ತಾವಾಗುತ್ತಿರುವ ಈ ಜಠರಾಗ್ನಿಯನ್ನು ನಿಂದಿಸಲು ಸ್ಥಳವಿಲ್ಲ. ಈ ಬ್ರಹ್ಮಾಂಡದಲ್ಲಿ ದಕ್ಷಿಣ ಪರಿಭವದಿಂದ ಪ್ರಜ್ವಲಿಸುತ್ತಿರುವ ಈ ಕರಕಟ್ಗವನ್ನು ಸಪ್ತಾಂಬುದಿಯಲೆತ್ತದೆ. ಇಲ್ಲ ಇಲ್ಲ, ಜಲನಿಧಿಯು ಸೋಡಿತವಾಗಿ ಪರಿಣಮಿಸುತ್ತಿರುವುದು. ಆ ಚಿತೆಯು ಭೃಗುದೇವರಲ್ಲಿ ಮೀಸಲಾಗಿರುವುದು. ಭೃಗು ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡಿ, ಚಿಕಿತನಾಗಿದ್ದರೆ ಗುರುದೇವ. ಆತ್ಮಾರ್ಥದಿಂದ ಅಪಮಾನದಿಂದ ತೇಲಾಡುತ್ತಿರುವ ಈ ದಕ್ಷಿಣ ವೀರರಸವು ನಿಸ್ಸಾರವಾಯಿತು. ಎಂದೆಂದಿಗೂ ಈ ಭ್ರಮಿತ ಈ ಭೃಗುದೇವ ಚಿಕಿತನಲ್ಲ. ಅಂದಿನ ದಿವಸ ಬೇಕೆ ಶಾಂತಿ ಸಮ್ಮೇಳನ ಭೃಗುದೇವ. ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಅಡಗಿರುವ ಮರೆಯಾಗಿದ್ದ ಕೋಪಾಗ್ನಿಯನ್ನು ದಕ್ಷ ಯಜ್ಞದ ಮಿಂಚಿನೊಳಗೆ ನೀರಿಗತ್ತುವುದು. ದಕ್ಷ ಯಜ್ಞ ಅದನ್ನು ಮಾಡುವರಾರು ಭೃಗುದೇವ? ಈ ಭಯಂಕರನಾದ ಭೃಗು ದಕ್ಷ ಎಳೆಲಿನ ಸರಣಿಯಂತೆ ಗತಿಯನ್ನು ಹೊಂದಿರುವ ಊದನ ವಿಭಾಗದ ಮನದಲ್ಲಿ ದಕ್ಷ ಯಜ್ಞವನ್ನೇ ಪ್ರತಿಷ್ಠೆ ಮಾಡುವೆನು. ಅದು ನಿನ್ನಿಂದ ಸಾಧ್ಯವೇ? ಆಸಕ್ತಿಯಾದ ಕಾರ್ಯ ಹೊಂದಿಲ್ಲ ಈ ಭೃಗುವೀರನಿಗೆ. ಒಂದೆರಡು ದಿವಸ ಮಾರಣ ಮಹಾಯಜ್ಞವನ್ನು ಹೂಡುವೆನು. ಪರಶಿವನ ರಕ್ತ ರಸದಿಂದ ಸಂಯುಕ್ತಗಳೇ ಅದಕ್ಕೆ ಅವಿರ್ಭಾಗ ಅವಿರ್ಭಾಗ ಅವಿರ್ಭಾಗ. ದುರದಿಸಿರವರೆದು ಮೆರೆಯುತ್ತಲೇ ದುರದಿಸಿರವರೆದು ಮೆರೆಯುತ್ತಲೇ ಗಣವಿ ಭಯವನ್ನು ಸುತಗದಗಿಸಿ ಭಯ ತಗದಗಿಸೆ ತಗದಗಿಸೆ ತಗದಗಿಸೆ. ಶಿರವನ್ನ ಬಂಧಿಸಿ ತರುವೆ ಗಂಗಾಧರನ ಬೆಳೆಯುತ್ತದೆ. ಶಿರವನ್ನ ಬಂಧಿಸಿ ತರುವೆ ಗಂಗಾಧರನ ಬೆಳೆಯುತ್ತದೆ. ಸೋನ ಪಾಂಡಿಯ ಮೃಂಡವ ತರಿದು ಸೋನ ಪಾಂಡಿಯ ಮೃಂಡವ ತರಿದು ಜಗತ್ತ ತಡೆಯುವ ಬಿಡು ಸಮಂಗಳದಿ ಭಯವನ್ನಾತು ತಗದಗಿಸೆ. ಸಮ ಭೂಮಿ ಭಯ ತಗದಗಿಸೆ ತಗದಗಿಸೆ ತಗದಗಿಸೆ. ಪೆಳೆಯುತ್ತ ಚಂಡ ಪಂಡರ
ಜಾಲಾಡ್ತೀನಿ ಕೃತವ ನಾ ನಡೆಸ ನೋಡುವೆ ದರಯ್ಯ ದಗದಗಿಸಿ ಮೇರೆ ಕೃತವ ಕೃತವ ನಾ ನಡೆಸ ನೋಡುವೆ ದರಯ್ಯ ದಗದಗಿಸಿ ಮೇರೆ ಕೃತವ ಜಗತ್ತಾರು ಜಗತ್ತು ಜಲ ವಿಹಾರ ವಿರೋಧ ವಿಡಂಬವು ಜಗತ್ತಾರು ಜಗತ್ತಯ ಜಲ ವಿಹಾರ ವಿರೋಧ ವಿಡಂಬವು ಜಲ ಮರಣದ ಮನಂತ ಮೃಗುವರ ಜಲ ಮರಣದ ಮನಂತ ಮೃಗುವ ಮನಶಾಂತಿಕರ ಸಹಜ ನಾ ನಡೆಸ ನೋಡುವೆ ದರಯ್ಯ ದಗದಗಿಸಿ ಮೇರೆ ಕೃತವ ದಗದಗಿಸಿ ಮೇರೆ ಕೃತವ ದಗದಗಿಸಿ ಮೇರೆ ಕೃತವ ನನ್ನ ಆಶ್ರಮಕ್ಕೆ ಮುಕುಂದನೊಡನೆ ಬಂದ ಪರಶಿವನು ತನ್ನ ಹಣೆಗಣ್ಣನ್ನು ಉಳಿಸಿಕೊಂಡು ಮುಕುಂದನಿಂದ ಪೇರಿಸಿಸಿ ನನ್ನ ಹಂಗಾಲಿನ ನೇತ್ರವನ್ನು ಕೇಳಿಸಿದನು. ಅಲ್ಲದೆ ದೇವತೆಗಳ ಅಗ್ರಪೂಜೆಗೆ ಕಾರಣನಾದನು. ನೆನ್ನೆ ಶರಣ ಸತ್ರ ಯಾಗದಲ್ಲಿ ದಕ್ಷ ಬ್ರಹ್ಮನ ಮಾತುಗಳು ಅನೇಕ ನಿರ್ವಯವಾದವು. ಆದರೆ ಪರಶಿವನು ಯಾವುದಕ್ಕೂ ಮಾತಾಡಲಿಲ್ಲ. ದಕ್ಷ ಬ್ರಹ್ಮನಾದರೂ ಪರಶಿವನಲ್ಲಿ ವೈರತನ ಸಾಧಿಸಲು ಹೊರಟಿರುವನು. ಅದೋ ದಕ್ಷ ಬ್ರಹ್ಮನಾದ ಸಹಮಿತ್ರ ಜಾಲ ಬ್ರಹ್ಮನು ಇತ್ತಲೇ ಬರುತ್ತಿರುವನು. ಗಣತ ಗಣತ ಗತಿ ಕಮಲ ಗದಿಯ ಗುಣದ ಗಣತ ಗಣತ ಗತಿ ಕಮಲ ಗತಿಯ ಗುಣದ ಧರಣೆಯಾಗದಿರು ದುರಂತ ವಿಜಯ ಧರಣೆಯಾಗದಿರು ದುರಂತ ವಿಜಯ ದೂರ ವಿಜಯ ರಣಗುತ್ತವ್ವ ನಾನ್ ನಡೆಸ ನೋಡುವೆ ದರೆಯ